ಆ, ಒಂದು ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ದೊಡ್ಡವರೊಬ್ರು ಇರ್ತಾರೆ ಗೊತ್ತಾ, ಇವರಿದ್ರೆ ಮನೆ ಬಂದು ಎಲ್ರು ಚೆನ್ನಾಗಿ ನೋಡ್ಕೋತಾರೆ, ಈ ಮನೇನ ಕಾಪಾಡ್ತಾರೆ, ಎಲ್ರಿಗೂ ಎಲ್ಲ ಸಿಗತ್ತೆ ಅಂತ ಒಬ್ರು ನೋಡಿದ್ರೆ ಅನ್ಸತ್ತಲ್ಲ, ಅದು ನಿಜವಾಗ್ಲೂ ದರ್ಶನ್. ಸೆಟ್ ಅಲ್ಲಿ ಹಂಗಿರ್ತಾರೆ, ಎಲ್ರು ಚೆನ್ನಾಗಿ ನೋಡ್ಕೋತಾರೆ. ದರ್ಶನ್ ಇದ್ರ ಪ್ರಾಬ್ಲಮ್ ಇರಲ್ಲ, ಯಾವ್ದು ಜಾಲಿಯಾಗೂ ಇರ್ತಾರೆ. ಎಲ್ಲೋ ಪ್ರೊಡಕ್ಷನ್ ಅಲ್ಲಿ ಏನೋ ಗಲಾಟೆ ಆಗಿ ಏನೋ ಜಗಳ ಆಡ್ತಿದ್ರೆ ಅದು ಅವ್ರ ಕಿವಿಗೆ ಬಂದ್ರೆ ಅವ್ರಿಗೆ ಸಂಬಂಧನೂ ಇಲ್ಲದೆ ಇದ್ರು ಬಂದ್ರ ಇಲ್ಲಿ ಯಾಕ್ರೋ ಜಗಳ ಆಡ್ತಿದ್ರೆ, ಏನ್ರ ಪ್ರಾಬ್ಲಮ್, ಬರೋ ಕೂತ್ಕೊಳ ಎಲ್ಲ ಮಾಡಿ ಕೈ ಕೊಡ ಆತರ ಎಲ್ಲ ಸೆಟಲ್ ಮಾಡ್ಬಿಡ್ತಾರೆ. ಅದು ಒಂದು ಎಕ್ಸ್ಟ್ರಾರ್ಡಿನರಿ ಗುಣ, ಎಲ್ರೂ ಮಾಡೋದು. ನಾನು ಹೇಳೋದು ಹೆಂಗೆ ಅಂದ್ರೆ, ಸಮಟೈಮ್ಸ್ ನಾನೇ ಎಲ್ಲೋ ಬೇರೆ ಶೂಟ್ ಅಲ್ಲಿ ಇರ್ತೀನಿ, ಅಲ್ಲೇನೋ ನಡೆದಿರತ್ತೆ, ನಾನು ಯಾವತ್ತೂ ಹೋಗಿ ಯಾಕೆ ಮಾಡ್ತಾ ಇದ್ದೀರಾ ಏನಕ್ಕೆ ಅಂತ ಕೇಳಿಲ್ಲ. ಬಟ್ ದರ್ಶನ್ಗೆ ಅದ ಯಾಕೆ ಚೆನ್ನಾಗಿ ಸಂತೋಷವಾಗಿರೋ, ಹೋದಾಗ ನಗ್ನಗ್ತಾ ಹೋಗ್ರೋ ಇಲ್ಲಿಂದ ಬ್ಯಾಕಪ್ ಆದ್ಮೇಲೆ ಅಂತ ಹೇಳೋ ಒಂದು ಒಳ್ಳೆ ಗುಣ ಅದು ನನಗ್ ಗೊತ್ತಿರೋಂಗೆ ಹುಟ್ಟದಾಗಿಂದಾನೇ ಬರ್ಬೇಕು. ಅದು ಲೇಟರ್ ಸ್ಟೇಜ್ ಅಲ್ಲಿ ನಾನು ಸ್ಟಾರ್ ಆಗ್ಬಿಟ್ಟೆ, ನಾನು ಒಬ್ಬ ಹೀರೋ ನಾನು ಮಾಡ್ಬೇಕಂತ ಇಲ್ಲ, ಅದು ಗೊತ್ತಾಗ್ಬಿಡತ್ತೆ ನಿಮ್ಗೆ ಆರ್ಟಿಫಿಷಿಯಲ್ ಆಗಿ. ದರ್ಶನ್ ಅದು ಮಾಡಿದಾಗ ನ್ಯಾಚುರಲ್ ಆಗಿ ಕಾಣುತ್ತೆ, ಯಾಕಂದ್ರೆ ಅವ್ರ ಚಿಕ್ಕ ವಯಸ್ಸಿಂದಾನೆ ಹಂಗೆ ಇದ್ದಾರೆ. ನಾನು ಅವ್ರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದೀನಿ ಮೈಸೂರಲ್ಲಿ, ಅವ್ರು ಹೇಳೋದೇ ಹಂಗೆ, ಚಿಕ್ಕ ವಯಸ್ಸಿಂದಾನೆ ಹಂಗೆ ದರ್ಶನ್. ದರ್ಶನ್ಗೆ ತಮಿಳಲ್ಲಿ ವಿಜಯಕಾಂತ್ ಅಂತ ಒಂದು ಆರ್ಟಿಸ್ಟ್ ಈಗ ತೀರೋದ್ರು. ಅವರು ದರ್ಶನ್ ಅಲ್ಲಿ ನಾನು ಕಾಮನ್ ನೋಡೋದು ಏನಂದ್ರೆ, ಊಟ ಹಾಕ್ಸಿ ಸಂತೋಷ ಪಡೋದು. ನೀವು ಚೆನ್ನಾಗಿ ತಿಂದು ನೀವು ಒಂಥರ ನನ್ ಸಾಕ್ ಸ್ವಾಮಿ ಚೆನ್ನಾಗಿ ತಿಂದೆ, ಥ್ಯಾಂಕ್ ಯು ವೆರಿ ಮಚ್ ಅಂದ್ರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ದರ್ಶನ್ಗೆ, ವಿಜಯಕಾಂತ್ ಹಂಗಿತ್ತು, ಅವ್ರು ಎಲ್ರು ದರ್ಶನ್ ಹಂಗೇನೆ ಊಟ ಆಯ್ತಾ ಅಂತ ಕೇಳ್ತಾರೆ. ಬೆಳಗ್ಗೆ ಫಸ್ಟ್ ಮೀಟ್ ಮಾಡಿದ ತಕ್ಷಣ ಟಿಫಿನ್ ಮಾಡಿದ್ರ ಅಂತ ಕೇಳ್ತಾರೆ. ಇದೆಲ್ಲ ಒಂದು ಎಲ್ರು ಚೆನ್ನಾಗಿರ್ಬೇಕು. ಅವ್ರಿಗೆ ಹೇಗಂದ್ರೆ ಎಲ್ರು ಊಟ, ಲಾಸ್ಟ್ ಅಲ್ಲಿ ನಾವೆಲ್ಲ ಊಟಕ್ಕೆ ತಂದು ಕೆಲಸ ಮಾಡೋದು ಅಂತ ಒಂದು ಲಾಜಿಕ್ ಇದೆಯಲ್ಲ, ಆದ್ರೆ ಕೇಳೋದು ಒಂದಿದೆಯಲ್ಲ. ಆಫೀಸ್ ಟೀ ಕೊಡ್ತಾನಲ್ಲ, ತಿಂದ್ಯಾ ನೀನು, ಸುಮ್ನೆ ಟೀ ಓಡಾಡ್ಕೊಂಡು ಕೊಡ್ತಾ ಇದೀಯಾ ಅಂತ ಕೇಳ್ತ. ಅದು ಒಂದು ಬೆದರಿಕೆ ಇರುತ್ತೆ ಕೇಳೋದಲ್ಲಿ, ಬಟ್ ಅದ್ರ ಹಿಂದೆ ಒಂದು ಸಾಫ್ಟ್ನೆಸ್ ಇದೆ. ಹಾ, ಅದು. ಅಂಡ್ ನೀವು ದರ್ಶನ್ ಮುಂದೆ ಏನಾದ್ರು ಕಾಮಿಡಿ ಮಾಡಿದ್ರೆ ಹೇಳಿದ್ರು ನಗ್ತಾರ ಅವ್ರು. ಅವ್ರ ಮುಂದೆ ಹೆಂಗ್ ಹೇಳೋದು ಹಂಗೆಲ್ಲ ಏನಿಲ್ಲ.